ಜಾರ್ಜ್ ಫ್ರೇಮ್ ಹಿನ್ನೆಲೆ ರಾತ್ರಿ ಇಡೀ ದಾಸನಿಗಿಲ್ಲ ಒಂದು ರೀತಿಯಾಗಿ ನಿದ್ದೆ, ದೋಷಾರೋಪ ಪ್ರಕಟವಾಗುತ್ತೆ ಅನ್ನುವಂತ ಆತಂಕದಲ್ಲಿದ್ದಾರೆ. ದರ್ಶನ್ ರಾತ್ರಿ ಇಡೀ ನಿದ್ದೆ ಬರ್ತಾ ಇಲ್ಲ. ಸೆಲ್ ನಲ್ಲಿ ಕುಳಿತು ಒಂದ್ ಕಡೆ ದಾಸ ಕಂಬಿ ಎಣಿಸ್ತಾ ಇದ್ದಾರೆ. ಕ್ವಾರಂಟೈನ್ ಜೈಲ್ನಲ್ಲಿ ಸೆಲ್ನಲ್ಲಿ ದಾಸ ಚಡಪಡಿಕೆ ನಡೀತಾ ಇದೆ. ಕೋರ್ಟ್ನಲ್ಲಿ ಏನಾಗುತ್ತೋ ಎಂಬ ಆತಂಕದಲ್ಲಿದ್ದಾರೆ ದರ್ಶನ್. ರಾತ್ರಿ ಊಟ ಮಾಡಿಲ್ಲ, ಒಂದು ಕಡೆ ನಿದ್ದೆ ಬಂದಿಲ್ಲ, ಸೆಲ್ನಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸಹಕೈದಿಗಳ ಜೊತೆಗೂ ಕೂಡ ಮಾತಾಡಿಲ್ಲ ಅಂತೆ, ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಅಂತೆ ದರ್ಶನ್. ಬೆಳಗ್ಗೆ 6 ಗಂಟೆಗೆ ಬ್ಯಾರಕ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ನೋಡಿ. ಜೈಲು ಸಿಬ್ಬಂದಿ ಬಳಿ ಬಿಸಿ ನೀರು ಕೇಳಿ ಪಡೆದಿರುವಂತ ದರ್ಶನ್ ಪ್ರಮುಖವಾಗಿ ನೋಡಿ. ಇವತ್ತು ಜಾರ್ಜ್ ಫ್ರೇಮ್ ಒಂದು ಕಡೆ ಈ ಸಂಕಷ್ಟ ಇದೆಯಲ್ಲ ಚಂದ್ರಕಲಾ, ಗಮನಿಸ್ತಾ ಹೋದಾಗ ಈ ಜಾರ್ಜ್ ಫ್ರೇಮ್ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಸಂಕಷ್ಟ ತರುವಂಥದ್ದು. ಅಂತಂದ್ರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಏನು ಕತೆ, ನ್ಯಾಯಾಧೀಶರು ಏನು ಹೇಳಬಹುದು, ಸಾಕ್ಷಿಗಳು ಯಾವ ರೀತಿಯಾಗಿ ಕಲೆಕ್ಟ್ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಚಾರ್ಜ್ ಫ್ರೇಮ್ ಅಲ್ಲಿ ಒಂದಿಷ್ಟು ಸಂಗ್ರಹವನ್ನ ಮಾಡಿರ್ತಾರೆ. ಸೊ ಈ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಇದನ್ನೇನಾದ್ರೂ ಒಂದು ಕಡೆ ಅಪ್ಲೈ ಆದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ದರ್ಶನ್ಗೆ. ಸೊ ಅದಕ್ಕೋಸ್ಕರ ದರ್ಶನ್ಗೆ ರಾತ್ರಿ ಇಡೀ ನಿದ್ದೆ ಬಂದಿಲ್ಲ. ಜೈಲಲ್ಲೇ ಒಂದಿಷ್ಟು ಬ್ಯಾರಕ್ ಅಲ್ಲೇ ಕೂತ್ಕೊಂಡು ಏನಾಗುತ್ತೋ ಏನ್ ಕತೆನೋ ಒಂದ್ ಕಡೆ ಅಲ್ಲಿರುವಂತ ಸಿಬ್ಬಂದಿಗಳಿಂದ ಒಂದಿಷ್ಟು ಬಿಸಿ ನೀರು ತರಿಸಿ ಕುಡಿದು ಒಂದು ಕಡೆ, ಅಂದ್ರೆ ನಿಜವಾಗ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಹೆಂಗ ಆಗ್ಬಿಡುತ್ತೆ ಅಂತಂದ್ರೆ ನಾಳೆ ಏನಾಗುತ್ತೋ ಏನ್ ಕತೆನೋ, ಅಟ್ಲೀಸ್ಟ್ ಶಿಕ್ಷೆ ಆದಂತ ಸಂದರ್ಭದಲ್ಲಿ, ಪ್ರಕಟ ಆದಂತ ಸಂದರ್ಭದಲ್ಲಿ ಮುಂದೇನ್ ಮಾಡಬೇಕು, ಈ ರೀತಿಯಾದಂತ ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಇದರ ಜೊತೆಗೆ ಒಂದು ರೀತಿಯಾಗಿ ನೋಡ್ತಾ ಹೋದ್ರೆ ಅವರ ಹೆಂಡತಿಗೂ ಕೂಡ ಒಂದಿಷ್ಟು ವಿಜಯಲಕ್ಷ್ಮಿ ಅವರಿಗೂ ಕೂಡ ಸಂಕಷ್ಟದ ಮೇಲೆ ಸಂಕಷ್ಟ. ಹಿಂಗೆ ಅಂತಂದ್ರೆ ಬಹಳ ಆತಂಕ ಆಗ್ತಾ ಇದೆ. ಏನ್ರಿ, ದರ್ಶನ್ಗೆ ಒಂದಿಷ್ಟು ನಡುಕ ಆರಂಭ ಆದಂತ ಸಂದರ್ಭದಲ್ಲಿ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ದೇವಿ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಗುಡಿ ಗುಂಡಾಂತರ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ಕೂಡ ವಿಜಯಲಕ್ಷ್ಮಿ ಅವ್ರನ್ನ ನೋಡಿದಂತ ಸಂದರ್ಭದಲ್ಲಿ ಈ ಸತಿಪತಿ ಅಂತಂದಾಗ ಅಂದ್ರೆ ಹಿಂಗಿರ್ಬೇಕು ಅಂತಂದಾಗ, ಗಂಡ ಎಷ್ಟೇ ಕಟ್ಟ ಕೊಟ್ಟರು ಕೂಡ, ಗಂಡ ಎಂತವನೇ ಆದ್ರೂ ಕೂಡ ಅವನೇ ನನ್ನ ಗಂಡ, ಅವನೇ ನನ್ನ ಸರ್ವಸ್ವ ಅಂತ ಬದುಕ್ತಾ ಇದ್ದಾರಲ್ಲ, ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ. ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ದೇವತೆ ಅಂತಾನೆ ಹೇಳ್ಬೋದು. ಕೇವಲ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ದರ್ಶನ್ಗೂ ಕೂಡ ಒಂದು ರೀತಿಯಾಗಿ ಬೆನ್ನೆಲುಬಾಗಿ ನಿಂತು ನಾ ಏನೇ ಆದ್ರೂ ಕೂಡ ನಿಮ್ಮನ್ನ ಕಾನೂನು ಕುಣಿಕೆಯಿಂದ ನಾನು ಹೊರಗೆ ತರ್ತೀನಿ ಅಂದ್ಬಿಟ್ಟು ಆ ಕೆಲಸ ಮಾಡ್ತಾ ಇದ್ರಲ್ಲ, ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ. ಅದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ. ಎಸ್ ನೋಡಿ, ಚಾರ್ಜ್ ಫ್ರೇಮ್ ಸಂಕಷ್ಟ ಈಗ ದರ್ಶನ್ಗೆ ಎದುರಾಗಿದೆ. ಅಷ್ಟೇ ಅಲ್ಲದೆ ದರ್ಶನ್ಗೆ ಒಂದು ಕಡೆ ನಡುಕ ಕೂಡ ಸ್ಟಾರ್ಟ್ ಆಗಿದೆ. ಜೈಲಲ್ಲಿ ದರ್ಶನ್, ದೇವಿ ಮುಂದೆ ವಿಜಯಲಕ್ಷ್ಮಿ, ಕಾಮಾಖ್ಯ ದೇವಿ ಮುಂದೆ ದರ್ಶನ್ ಪತ್ನಿ ಹರಕೆಯನ್ನ ಕಟ್ಕೊಂಡಿದ್ದಾರೆ. ದೇವಿ ಮುಂದೆ ಸೆರಗುಡ್ಡಿ ಬೇಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಕಷ್ಟ ಕಳಿಯಮ್ಮ ತಾಯಿ ವಿಜಯಲಕ್ಷ್ಮಿ ಹರಕೆಯನ್ನು ಹೊತ್ತಿದ್ದಾರೆ. ಪ್ರತಿ ಬಾರಿಯೂ ಕೂಡ ವಿಜಯಲಕ್ಷ್ಮಿಯವರು ದೇವಸ್ಥಾನಗಳಿಗೆ ತೆರಳುತ್ತಾರೆ, ದೇವಿಯ ದರ್ಶನವನ್ನ ಪಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಗಂಡನನ್ನ ಈ ಸಂಕಷ್ಟದಿಂದ ಹೇಗಾದ್ರೂ ಮಾಡಿ ಪಾರು ಮಾಡಮ್ಮ ಅಂತ ದೇವಸ್ಥಾನಗಳನ್ನ ಸುತ್ತಾನೆ ಇದ್ದಾರೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಸುತ್ತದ ದೇವಸ್ಥಾನಗಳಿಲ್ಲ, ಹರಕೆ ಹೊರದ ದೇವತೆಗಳು ಇಲ್ಲವೇ ಇಲ್ಲ. ಗಂಡನಿಗಾಗಿ ಸಾಕಷ್ಟು ಅವರನ್ನ ಹೊರಗೆ ತರುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ದರ್ಶನ್ ಅವರ ಈ ಸಂಕಷ್ಟ ಹೇಗಾದ್ರೂ ಮಾಡಿ ದೂರ ಆಗ್ಬೇಕು, ದರ್ಶನ್ ಅವರು ರಿಲೀಸ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಈ ಹಿಂದೆ ಹೋದ ವರ್ಷ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು, ಹರಕೆಯನ್ನು ಕೂಡ ಸಲ್ಲಿಸಿದ್ರು. ಹರಕೆ ಅಂದ್ರೆ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಯಾವಾಗ ಹೋಗಿ ಬಂದ್ರು ಕರೆಕ್ಟ್ 28 ದಿನಗಳಿಗೆ ನಟ ದರ್ಶನ್ ಅವರು ರಿಲೀಸ್ ಆದ್ರು. ಸೊ ಹಾಗಾಗಿ ಆ ದೇವಿಯ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಎಲ್ಲರಿಗೂ ಕೂಡ ಅವರದ್ದೇ ಆದಂತ ನಂಬಿಕೆ ಇರುತ್ತೆ. ಚಂದ್ರಕಲಾ, ಗಮನಿಸ್ತಾ ಹೋದ್ರೆ ದರ್ಶನ್ ಮಾಡಿರುವಂತ ಒಂದೊಂದು ತಪ್ಪುಗಳನ್ನ ನೋಡ್ತಾ ಹೋದ್ರೆ ಬೇಲಿನಿಂದ ಹೊರಗಡೆ ಬರ್ತಾರೆ. ಇಲ್ಲ, ಬೇಲಿನಿಂದ ಹೊರಗಡೆ ಬಂದ ನಂತರ ಪ್ರಮುಖವಾಗಿ ಹಿಂಗ್ ಮಾಡ್ತಾರೆ ಅಂತಂದ್ರೆ ಸಾಕ್ಷಿಗಳ ಜೊತೆ ತಿರುಗಾಡುವಂತ ಕೆಲಸ ಮಾಡ್ತಾರೆ. ಸೊ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿರ್ತಾರೆ. ಮತ್ತೊಂದು ಕಡೆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಒಂದಿಷ್ಟು ಬೆನ್ನೋವು ಆಗ್ತಾ ಇದೆ ಅಂತ ಹೊರಗಡೆ ಬಂದ ನಂತರ ಒಂದು ಬೆನ್ನೋವು ಆಗ್ತಾ ಇದೆ ಅನ್ನುವಂಥದ್ದು ಆಪರೇಷನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದು ಕೂಡ ಬಂದಿರ್ತಾರೆ, ಅಲ್ಲೂ ಕೂಡ ಆಗ್ಲಿಲ್ಲ. ಇವೆಲ್ಲವೂ ಕೂಡ ಪರಿಗಣಿಸಿರುವಂತ ನ್ಯಾಯಾಧೀಶರು ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಕಾನೂನಿಗೆ ಒಂದು ರೀತಿಯಾಗಿ ಮಣ್ಣೆರಚುವಂತ ಕೆಲಸ ಮಾಡ್ತಾ ಇದ್ದೀರಾ ನೋಡಿ. ಬೆನ್ನು ನೋವು ಅಂತ ಹೇಳ್ತೀರಾ, ಬೆನ್ನು ಇಲ್ಲ, ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅದಾದ ನಂತರ ಒಂದು ವಿಡಿಯೋ ವೈರಲ್ ಆಗುತ್ತೆ. ಶೂಟಿಂಗ್ ಸಂದರ್ಭದಲ್ಲಿ, ಸಾಂಗ್ ಶೂಟಿಂಗ್ ಸಂದರ್ಭದಲ್ಲಿ ಬೆನ್ನೋವಿಂದ ಎಷ್ಟು ಬಳತಾ ಇದ್ರು, ಏನ್ ಕತೆ. ಅದಾದ ನಂತರ ಒಂದಿಷ್ಟು
ಪ್ರಮುಖವಾಗಿ 164 ಹೇಳಿಕೆ ಆ ಸಂದರ್ಭದಲ್ಲಿ ಅಂತಂದ್ರೆ BNS ಆಕ್ಟ್ ಬರೋಕ್ಕಿಂತ ಮುಂಚೆ 164 ಹೇಳಿಕೆಯನ್ನ ಪ್ರಮುಖವಾಗಿ ಚಿಕ್ಕಣ್ಣನಿಂದ ಪಡೆದಿದ್ರು. ಹೌದು. ಸೊ ಇದೇ ಚಿಕ್ಕಣ್ಣನ ಜೊತೆ ತಿರುಗಾಡಿದಂತ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ. ಹೌದು. ಸೊ ಎಲ್ಲವೂ ಕೂಡ ಆದಂತ ಸಂದರ್ಭದಲ್ಲಿ ಸಾಕ್ಷಿ ನಾಶ ಮಾಡೋದಕ್ಕೆ ದರ್ಶನ್ ಮುಂದಾಗಿದ್ದಾರೆ ಅನ್ನುವಂತ ಆರೋಪ ಕೇಳಿ ಪ್ರಬಲ ವ್ಯಕ್ತಿ, ಅವರಿಗೆ ಆದಂತ ಸ್ಟಾರ್ಡಮ್ ಇದೆ, So, ಹೆಂಗ್ ಬೇಕಾದ್ರೂ ಆಗುತ್ತೆ ಸಾಕ್ಷಿಗಳನ್ನ ಅನ್ನುವಂಥದ್ದು. ನಾಶ ಪಡಿಸಬಹುದು. ಸೊ ಇಲ್ಲಿ ನಾಶ ಪಡಿಸಿದಾರೋ ಬಿಟ್ಟಿದಾರೋ ಒಂದ್ ಕಡೆ ಆದ್ರೆ ಈ ಸಾಕ್ಷಿಗಳ ಜೊತೆ ಓಡಾಡಿದಾರಲ್ಲ, ಇದು ಕೂಡ ಬಹಳಷ್ಟು ಸಂಕಷ್ಟದ ಮೇಲೆ ಸಂಕಷ್ಟ. ಅದಾದ ನಂತರ ಈ ಪರಪನ ಅಗ್ರಹಾರದಲ್ಲಿ ರಾಜ್ಯಾತೀತ, ಒಂದು ಕೈಯಲ್ಲಿ ಸಿಗರೇಟು, ಒಂದು ಕೈಯಲ್ಲಿ ಮಗ್ಗು, ಅವೆಲ್ಲವೂ ಕೂಡ ಹೆಂಗಾಗ್ಬಿಡ್ತು ಅಂತ ದರ್ಶನ್ಗೆ ಇನ್ನೊಂದಿಷ್ಟು ಕಾನೂನಿನ ಕುಣಿಕೆ ಸಿಕ್ಕಾಪಟ್ಟೆ ಟೈಟ್ ಆಗ್ಬಿಡ್ತು. ಇನ್ನೇನಪ್ಪ ಬೇಲಿಂದ ಹೊರಗಡೆ ಬಂದ್ಬಿಟ್ಟು ಆರಾಮಾಗಿ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಆದ್ರೆ ಹಾಗಾಗ್ಲಿಲ್ಲ. ಕಾನೂನು ಎಲ್ರಿಗೂ ಒಂದೇ. ಒಂದೇ ಒಂದ್ ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಇಲ್ವೇ ಇಲ್ಲ. ಅದು ಯಾರೇ ಆಗಿರ್ಬೋದು, ರಾಜಕಾರಣಿ ಇಲ್ಲೇ ಇದಾರಲ್ಲ, ಮಾಜಿ ಏನೋ ಕೆಲವೊಂದಿಷ್ಟು ಅಲ್ಲಲ್ಲ ಪ್ರಜ್ವಲ್ ರೇವಣ್ಣ ಅವರೇ ಈಗ ನೋಡಿ, ರಾಜಕಾರಣಿಯ ಮಗ, ಅದರಲ್ಲೂ ಮುಖ್ಯವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ, ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ಮಗ, ರೇವಣ್ಣ ಅವರ ಮಗ, ಹೇಳ್ಬೇಕು ಅಂತಂದ್ರೆ ಕುಟುಂಬನೇ ರಾಜಕಾರಣ. ಆದ್ರೂ ಕೂಡ ಯಾವುದನ್ನ ಪರಿಗಣನೆ ಮಾಡದೆ ಅವರನ್ನ ಈಗಾಗ್ಲೇ ಒಂದ್ ಕಡೆ ಏನೋ ಜೈಲಲ್ಲೇ ಕೊಳೆಯುವಂತಹ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸ್ಬಿಟ್ಟಿದೆ. ಇನ್ನ ನಟ ದರ್ಶನ್ ಅವರು ಅವರ ಮುಂದೆ ಇನ್ಯಾವ ಲೆಕ್ಕ ಅಂತಾನೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾ ಇದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕಾದಂತಹ ಅನಿವಾರ್ಯ ಕೂಡ ಈಗ ತಪ್ಪು ಮಾಡಿದವರು ಶಿಕ್ಷೆ ಆಗ್ಲೇಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತು ಕೋರ್ಟ್ಗೆ ಯಾವ ರೀತಿಯಾಗಿ ಹಾಜರುಪಡಿಸ್ತಾರೆ, ಏನ್ ಕತೆ, ಏನ್ ಬೆಳವಣಿಗೆ ಆಗಬಹುದು, ಅದರ ಜೊತೆಗೆ ಇವತ್ತಿನ ಭವಿಷ್ಯ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ, ನಿಜವಾಗ್ಲೂ ಕೂಡ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ನಿರ್ಧಾರ ಆಗುತ್ತಾ ಅಥವಾ ಇಲ್ವಾ, ಎಲ್ಲವೂ ಕೂಡ ಕಾದು ನೋಡೋಣ.